ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ಹತ್ರ ಗಾಯತ್ರಿ ದೇವಿ ತುಂಬ ಭಯ ಆಗ್ತಿದೆ ಅಮ್ಮ, ನನ್ನನ್ನೆಲ್ಲಾದರೂ ಕರ್ಕೊಂಡೋಗಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀಯಮ್ಮ, ಹೊತ್ತು ಅಷ್ಟರಲ್ಲಿ ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ, ಒಂದು ಸಹಾಯ ಮಾಡಮ್ಮ ಅಂತಾರೆ ಗಾಯತ್ರಿ ದೇವಿ. ಅಮ್ಮ ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಅವತ್ತು ಅಪ್ಪನ ಜೊತೆ ನೀವು ಕಾಲ್ನಲ್ಲಿ ಏನು ಮಾತಾಡಿದ್ರಿ ಅಂತಾಳೆ ಭಾರ್ಗವಿ. ಜೀವನ ಪರ್ಯಂತ ಭಯದಲ್ಲೇ ಬದುಕಿ ಬದುಕಿ ಸಾಕಾಗಿತ್ತು, ಅದರಿಂದ ಆಚೆ ಬರೋದು ಹೇಗೆ ಅಂತ ಯೋಚಿಸಿದಾಗ ಇದರಿಂದ ಆಚೆ ತರೋ ಏಕೈಕ ವ್ಯಕ್ತಿ ರವೀಂದ್ರ ಅಂತ ಅನಿಸ್ತು. ಒಂದಿನ ಧೈರ್ಯ ಮಾಡಿ ಕಾಲ್ ಮಾಡಿದೆ, ನನಗೆ ನ್ಯಾಯ ಕೊಡಿಸ್ತೀರಾ ಅಂತ ಕೇಳಿದೆ, ಆದರೆ ಇವತ್ತು ನೋಡು ಅವರೇ ಇಲ್ಲ, ನನ್ನಿಂದಾಗಿ ಅವರಿಗೆ ಹೀಗಾಯಿತು ಅಂತ ಪಶ್ಚಾತ್ತಾಪ ಆಗ್ತಿದೆ. ಎಷ್ಟೊತ್ತಿಗೆ ಎಲ್ಲಿಂದ ಸಾವು ಬರುತ್ತೆ ಹೇಳೋಕ್ಕಾಗಲ್ಲಮ್ಮ, ನನಗೆ ಯಾವ ನ್ಯಾಯ ನೀತಿನೂ ಬೇಡ, ಜೀವ ಇದ್ದರೆ ಎಲ್ಲೋ ಒಂದು ಮೂಲೆಯಲ್ಲಿ ಭಿಕ್ಷೆ ಬಿಡ್ಕೊಂಡು ಬದುಕಬಹುದಮ್ಮ, ಮತ್ತೆ ಈ ಜೆ.ಪಿ ಕೈಗೆ ಸಿಕ್ಕರೆ ಜೀವ ಉಳಿಯಲ್ಲ ಭಾರ್ಗವಿ, ಇವತ್ತು ಒಂದಿನ ನಾನು ಎಲ್ಲಾದರೂ ಇರೋದಕ್ಕೆ ಸಹಾಯ ಮಾಡಮ್ಮ ಅಂತಾರೆ ಗಾಯತ್ರಿ ದೇವಿ. ಅಲ್ಲಮ್ಮ, ನೀವ್ಯಾಕೆ ಈ ಥರ ಓಡಬೇಕು ಅಂತಾಳೆ ಭಾರ್ಗವಿ. ಜೆ.ಪಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅವನ ಬಾ ಮುಖವಾಡ ಹಾಕ್ಕೊಂಡಿರೋ ದೊಡ್ಡ ಲಾಯರ್, ಅವನ ಎದುರಿಗೆ ನಾನು ಹೋರಾಡೋದಕ್ಕಾಗುತ್ತಾ? ನನಗೆ ನನ್ನ ಜೀವ ಮುಖ್ಯ, ಒಂದಿನ ಆದರೂ ಈ ಭಯ ಹೆದರಿಕೆ ಇಲ್ಲದೆ ಕಣ್ಣು ತುಂಬ ನಿದ್ರೆ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಿ ಸಾಯಬೇಕು, ಈ ಹುಚ್ಚಿಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಅಂತಾರೆ ಗಾಯತ್ರಿ ದೇವಿ. ನಿಮಗೆ ಆಗಿರೋ ಅನ್ಯಾಯ ಮರುವಂಥದ್ದಲ್ಲಮ್ಮ, ಜೆ.ಪಿ ಪಾಟೀಲ್ ಎಂಥ ನೀಚ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತಾಳೆ ಭಾರ್ಗವಿ. ಈಚೆ ಜೆ.ಪಿ, ಸಾರಿ ನಿರ್ಮಲಾ, ನನ್ನಿಂದ ನಿನಗೆ ತುಂಬ ಬೇಜಾರಾಗಿದೆ, ಇನ್ಮುಂದೆ ನನ್ನ ಜೀವನದಲ್ಲಿ ಯಾವ ಹಳೆ ನೆನಪುಗಳಿಗೂ ಜಾಗ ಇಲ್ಲ, ದಟ್ಸ್ ಎ ಪ್ರಾಮಿಸ್, ಪ್ಲೀಸ್ ಫಾರ್ಗಿವ್ ಮೀ ನಿರ್ಮಲಾ ಅಂತಾರೆ ಜೆ.ಪಿ. ಇಟ್ಸ್ ಓಕೆ ಜೆ.ಪಿ ಅಂತಾರೆ ನಿರ್ಮಲಾ. ಮಾಮ್, ಡ್ಯಾಡ್ ಖುಷಿಯಾಗಿರೋದು ನನಗೂ ಖುಷಿನೇ, ಆದರೆ ನನ್ನ ಅಮ್ಮನ ನೆನಪು ಇವರಿಗೆ ಭಾರ ಅನ್ನೋದು ಕೇಳಿಸಿದ್ರೆ ಹಿಂಸೆ ಆಗುತ್ತೆ. ನಾನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀನಿ? ಬೃಂದ ನನ್ನ ತಲೆ ತುಂಬಿರೋ ವಿಷಯದಿಂದ ಹೀಗೆಲ್ಲ ಆಗ್ತಿದ್ಯಾ? ಅಮ್ಮನ ಮುಖನೇ ನೋಡದೇ ಇರೋ ನಾನು, ಅವ್ರು ಯಾರು ಅಂತಲೇ ಗೊತ್ತಿಲ್ಲದೆ ಇರೋ ನಾನು, ಇಷ್ಟು ವರ್ಷದಿಂದ ಬೆಳೆಸಿರೋ ಮಾಮನ ದೂರ ಮಾಡಬೇಕಾ? ಅಷ್ಟಕ್ಕೂ ನಮ್ಮ ಅಮ್ಮ ಬದುಕಿದಾರಾ ಇಲ್ಲ ಅಂತಲೂ ನನಗೆ ಗೊತ್ತಿಲ್ಲ, ಯಾರ ಮಾತನ್ನು ನಂಬಬೇಕು ಯಾರ ಮಾತನ್ನು ಬಿಡಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಛೇ ಅಂತ ಚರಣ್ ಯೋಚನೆ ಮಾಡ್ತಾನೆ. ಅಂತೂ ನಿಮ್ಮಿಬ್ಬರ ಮುಖದಲ್ಲಿ ನಗು ನೋಡಿ ತುಂಬ ಖುಷಿ ಆಯಿತು ಅಂತಾನೆ ಅರ್ಜುನ್. ಇನ್ಮುಂದೆ ಈ ಮನೆಯಲ್ಲಿ ದುಃಖ ಮುನ್ಸು ಎಲ್ಲ ಮುಗ್ದೋಗಿ ಹೊಸ ಹರುಷ ಖುಷಿನೇ ತುಂಬಿರಬೇಕು ಅಂತಾರೆ ಅಜ್ಜಿ. ಹೌದು ಶಕ್ಕು, ಇದೇ ಖುಷಿನಲ್ಲಿ ನಾಳೆ ಮಾಮ್ ಮತ್ತು ಡ್ಯಾಡ್ ಆ್ಯನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತಾನೆ ಅರ್ಜುನ್. ಸೂಪರ್ ಐಡಿಯಾ ಅರ್ಜುನ್, ಹಾಗಿದ್ರೆ ಡಿಸೈನರ್ಗೆ ಫೋನ್ ಮಾಡಿ ಅಕ್ಕಂಗೆ ಒಂದು ಒಳ್ಳೆ ಬಟ್ಟೆ ಹೊಲಿಯೋದಕ್ಕೆ ಹೇಳ್ತೀನಿ, ನಾನು ಈಗಲೇ ಹೋಗ್ತೀನಿ ಅಂತ ಸಾಕ್ಷಿ ಹೋಗುವಾಗ, ವೇಟ್ ಎ ಮಿನಿಟ್ ಚಿಕ್ಕಿ, ನನ್ನ ಮಾತಿನ್ನು ಮುಗ್ದಿಲ್ಲ, ಡ್ಯಾಡ್ ಮಾಮ್ ಎಲ್ಲರೂ ಖುಷಿಯಾಗಬೇಕು, ಹೊಸ ಜೀವನ ಶುರು ಮಾಡಬೇಕು ಅಂತ ಶಕ್ಕು ಹೇಳ್ತಿದ್ರು, ಅವ್ರ ಜೊತೆ ನಂದು ಒಂದು ರಿಕ್ವೆಸ್ಟ್ ಇದೆ ಅಂತಾನೆ ಅರ್ಜುನ್. ಅದೇನು ಹೇಳು ಅರ್ಜುನ್ ಅಂತಾರೆ ನಿರ್ಮಲಾ. ಭಾರ್ಗವಿ ಅಂದರೆ ಈ ಮನೇಲಿ ಎಲ್ರಿಗೂ ಅಸಮಾಧಾನ ಇದೆ ಅಂತ ನನಗೆ ಗೊತ್ತು, ಭಾರ್ಗವಿ ಪರಿಸ್ಥಿತಿ ಕೈಗೆ ಸಿಕ್ಕಿ ಡ್ಯಾಡ್ ವಿರುದ್ಧ ನಿಂತರೆ ಹೊರತು ಡ್ಯಾಡ್ ವಿರುದ್ಧ ಅವರಿಗೆ ಯಾವ ಕೋಪನೂ ಇಲ್ಲ. ಈಗ ನೋಡಿ, ಡ್ಯಾಡ್ ಹೇಳಿದಾಗೆ ಕೆಲಸ ಬಿಟ್ಟು ಕೋರ್ಟಿಗೂ ಹೋಗಲಿಲ್ಲ, ಮನೆಗೆ ಹೊಂದ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತಿದ್ದಾರೆ. ಇಷ್ಟೆಲ್ಲ ಆದಮೇಲೂ ನೀವು ಅವ್ರ ಮೇಲೆ ಕೋಪ ತೋರಿಸೋದು ಎಷ್ಟು ಸರಿ? ನನಗೋಸ್ಕರ ನೋಡಿ, ನಿಮ್ಮ ಎಲ್ಲರನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ, ಈ ಹೊಸ ಆರಂಭದಲ್ಲಿ ಈ ಹೊಸ ಖುಷಿಲಿ ಭಾರ್ಗವಿಗೂ ಜಾಗ ಕೊಡಿ, ಭಾರ್ಗವಿನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳಿ ಅಂತಾನೆ ಅರ್ಜುನ್. ಭಾವ ಹೇಳಿದರೆ ನಾವು ಒಪ್ಕೋತೀವಪ್ಪ ಅಂತಾಳೆ ಸಾಕ್ಷಿ. ಹೌದು ಭಾವ, ಭಾರ್ಗವಿನ ಸೊಸೆ ಅಂತ ಒಪ್ಕೊಳ್ಳಿ ಅಂತಾರೆ ರುದ್ರ. ಯಾರಿಗೂ ತೊಂದರೆ ಕೊಡದೆ ಕಿರಿಕಿರಿ ಮಾಡದೆ ಮನೆ ಜವಾಬ್ದಾರಿ ನೋಡ್ಕೊಂಡಿರ್ತಾಳೆ ಅಂದರೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಅಂತಾರೆ ಜೆ.ಪಿ. ಜೆ.ಪಿ ವಂದನಾ ಶಕ್ತಿ ಅಣ್ಣ ಅಂತಾರೆ ನಿರ್ಮಲಾ. ಸುಮ್ಮನಿರು ಅಂತ ಕೈ ಸನ್ನೆ ಮಾಡ್ತಾರೆ ಜೆ.ಪಿ. ಈಚೆ ಭಾರ್ಗವಿ, ಇಷ್ಟು ವರ್ಷ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ನಿಮ್ಮ ಜೀವನದಿಂದ ನೀವು ದೂರ ಇದ್ದು ಅನುಭವಿಸಿರೋ ನೋವು ಸಣ್ಣದಲ್ಲ ಅಮ್ಮ, ನೀವು ಹೀಗೆ ಕ್ಷಣ ಕ್ಷಣಕ್ಕೂ ಬದುಕ್ತಾ ಇರುವಾಗ ನಿಮಗೆ ನೋವು ಕೊಟ್ಟವರು ಅದು ಹೇಗಮ್ಮ ಅಷ್ಟು ಸುಖವಾಗಿದ್ದಾರೆ? ಇಲ್ಲಿದು ತಪ್ಪು ತುಂಬ ದೊಡ್ಡ ತಪ್ಪು ಅಂತಾಳೆ ಭಾರ್ಗವಿ. ಮತ್ತೆ ಇವಾಗ ಏನು ಮಾಡಬೇಕು ಅಂತಾರೆ ಗಾಯತ್ರಿ ದೇವಿ. ಅಪ್ಪ ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು, ಆದರೆ ಅವರಿಗೆ ನೆರವೇರಿಸೋಕೆ ಅವಕಾಶನೇ ಸಿಗಲಿಲ್ಲ ಅಮ್ಮ, ನಾನು ಅವ್ರ ಮಗಳಾಗಿ ನಿಮ್ಮ ಜೊತೆ ನಿಲ್ತೀನಮ್ಮ ಅಂತಾಳೆ ಭಾರ್ಗವಿ. ಬೇಡ ಭಾರ್ಗವಿ, ನನಗೆ ನನ್ನ ಜೀವ ಉಳಿದ್ರೆ ಸಾಕಮ್ಮ, ನಾನು ಹೇಗೋ ಬದುಕುತ್ತೀನಿ, ನೀನು ನನಗೋಸ್ಕರ ಕಷ್ಟಪಡೋದು ಬೇಡಮ್ಮ, ನಾನಿನ್ನು ಹೊರಡ್ತೀನಿ ಅಂತಾರೆ ಗಾಯತ್ರಿ ದೇವಿ. ನೋಡಿಯಮ್ಮ, ನೀವು ಇರಬೇಕಾಗಿರೋ ಜಾಗ ಯಾವುದೋ ಫುಟ್ಪಾತೋ ರಸ್ತೆನೂ ಅಲ್ಲ, ನಾನು ಜೆ.ಪಿ ಪಾಟೀಲ್ ಸೊಸೆ ಅಮ್ಮ ಅಂತಾಳೆ ಭಾರ್ಗವಿ. ಈಚೆ ಅರ್ಜುನ್, ಮಾಮ್ ನೀವೇನು ಹೇಳ್ತೀರಾ ಮಾಮ್? ಇಷ್ಟೆಲ್ಲ ಆದಮೇಲೂ ನಾನು ವಂದನನ ಮದುವೆ ಆಗ್ತೀನಿ ಅಂದ್ಕೊಂಡಿದ್ದೀರಾ? ಈ ಕೊನೆ ಉಸಿರು ಇರುವವರೆಗೂ ನಾನು ಭಾರ್ಗವಿನ ಬಿಟ್ಟು ಇನ್ಯಾರನ್ನೂ ಕಣ್ಣೆತ್ತಿ ನೋಡಲ್ಲ ಅಂತಾನೆ ಅರ್ಜುನ್. ಜೆ.ಪಿ ಹೇಗೆ ಹೇಳ್ತಾರೋ ಹಾಗೆ, ನನಗೆ ನನ್ನ ಮಗನ ಖುಷಿಗಿಂತ ಇನ್ಯಾವುದೂ ದೊಡ್ಡದಲ್ಲ ಅಂತಾರೆ ನಿರ್ಮಲಾ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಡ್ಯಾಡ್, ನೋಡ್ತಾ ಇರಿ, ಖಂಡಿತ ಭಾರ್ಗವಿ ನಿಮ್ಮೆಲ್ಲರ ನಂಬಿಕೆನ ಉಳಿಸ್ಕೋತಾಳೆ ಅಂತಾನೆ ಅರ್ಜುನ್. ಭಗವಂತ, ಇವತ್ತಾದರೂ ನನ್ನ ಕೂಗು ನಿನಗೆ ಕೇಳಿಸ್ತಲ್ಲ, ಭಾರ್ಗವಿ ಪಟ್ಟ ಶ್ರಮಕ್ಕೆ ಇವತ್ತು ಫಲ ಸಿಕ್ಕಿದೆ, ಈ ಮನೆಯಲ್ಲಿ ಯಾವಾಗಲೂ ಎಲ್ಲರೂ ಒಟ್ಟಾಗಿ ಇರಲಪ್ಪ ಅಂತ ಬೇಡ್ಕೋತಾರೆ ಶಕುಂತಲಾ. ಆಗ ಜೆ.ಪಿ ಜೇಬಲ್ಲಿರೋ ಉಂಗುರ ಕೈಯಿಂದ ಕೆಳಗೆ ಬೀಳುತ್ತೆ. ಆಗ ಜೆ.ಪಿ ಅದನ್ನು
ಎತ್ಕೊಂಡು ಈ ಉಂಗುರ ನನ್ನ ನಿನ್ನ ನಡುವೆ ಅಂತರ ತರ್ತಾ ಇದೆ ಅಂತಂದರೆ ಇದಕ್ಕೆ ನನ್ನ ಜೀವನದಲ್ಲಿ ಜಾಗ ಇಲ್ಲ ನಿರ್ಮಲ ಅಂತ ಉಂಗುರನ ತೆಗೆದು ಬಿಸಾಕ್ತಾರೆ. ಅದು ಹೊರಗಡೆ ಹೊಸ್ಲ ಹತ್ರ ಬೀಳುತ್ತೆ. ಆಗ ಭಾರ್ಗವಿ ಬಂದು ಅದನ್ನು ಎತ್ಕೊಂಡು ಜೆ ಪಿನ ನೋಡ್ತಾಳೆ. ಭಾರ್ಗವಿ ಆ ಉಂಗುರನ ಅದ್ರ ಜೊತೆ ಇರೋ ಹಳೆ ನೆನಪುಗಳನ್ನು ಅಲ್ಲೇ ಹೊರಗಡೆ ಬಿಸಾಕ್ಬಿಟ್ಟು ಒಳಗಡೆ ಬಾ, ನಿನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋಕೆ ನಾವೆಲ್ಲ ತಯಾರಿದ್ದೀವಿ ಅಂತಾರೆ ಜೆ ಪಿ. ಹಾಗಿದ್ರೆ ಹಳೆ ವ್ಯಕ್ತಿಗಳನ್ನು ಏನು ಮಾಡೋದು ಮಾವ ಅಂತಾಳೆ ಭಾರ್ಗವಿ. ಅಂದರೆ ಅಂತಾರೆ ಜೆ ಪಿ. ಆಗ ಗಾಯತ್ರಿ ದೇವಿ ಮುಂದೆ ಬರ್ತಾರೆ. ಶಾಕ್ನಿಂದ ಜೆ ಪಿ ಗಾಯತ್ರಿ ಅಂತಾರೆ. ಗಾಯತ್ರಿ ದೇವಿಗೆ ತಲೆ ಸುತ್ತು ಬರುತ್ತೆ. ಅವರನ್ನು ಭಾರ್ಗವಿ ಹಿಡ್ಕೋತಾಳೆ. ಅರ್ಜುನ್ ನೀರು ತಗೊಂಡು ಹೋಗಿ ಅವ್ರ ಮುಖಕ್ಕೆ ಹಾಕ್ತಾನೆ. ಭಾರ್ಗವಿ ಯಾರಿವರು ಅಂತಾನೆ ಅರ್ಜುನ್. ಗಾಯತ್ರಿ ದೇವಿ ನಿಮ್ಮ ತಂದೆ ಮೊದಲನೇ ಹೆಂಡತಿ ಅಂತಾಳೆ ಭಾರ್ಗವಿ. ಆಗ ಅರ್ಜುನ್ ಕೈಯಲ್ಲಿರೋ ನೀರಿನ ಗ್ಲಾಸು ಬಿದ್ದು ಒಡೆದೋಗುತ್ತೆ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಸುಳ್ಳು ಸುಳ್ಳು, ಅದೆಷ್ಟು ಅಂತ ಸುಳ್ಳು ಹೇಳ್ತೀಯ ಭಾರ್ಗವಿ? ಬೆಳಿಗ್ಗೆ ಜಗಳ ಆಗಿದ್ದನ್ನೆಲ್ಲ ನೆನಪಿಸಿಕೊಂಡು ಈಗ ಹೊಸ ಐಡಿಯಾ ಮಾಡಿದ್ರೆ ಅಲ್ವಾ? ಗಾಯತ್ರಿ ದೇವಿ ಅಂತ ಯಾರನ್ನೋ ಕರ್ಕೊಂಡು ಬಂದ್ಬಿಟ್ಟೆ, ನಾವೆಲ್ಲ ನಂಬ್ತೀವ? ನೋಡು ಅರ್ಜುನ್, ನಿನ್ನ ಹೆಂಡತಿ ತನ್ನ ಹಳೆ ವರ್ಷನ ಶುರು ಹಚ್ಕೊಂಡಿದ್ದಾಳೆ. ನಮ್ಮ ಮನೆನ ಒಡೆಯೋಕೆ ಹೊರಟಿದ್ದೀನಿ. ಮತ್ತೆ ಅಲ್ಲ, ಇವ್ರು ಗಾಯತ್ರಿ ದೇವಿ ಅಂತ ಪ್ರೂಫ್ಗೆ ಏನಿದೆ ಅಂತಾಳೆ ಬೃಂದಾ. ನಾನು ಭಾರ್ಗವಿ LLB, ಪ್ರೂಫ್ ಇಲ್ಲೇ ಮಾತಾಡೋಳೆ ಅಲ್ಲ. ಅಮ್ಮ ಆ ಫೋಟೋ ಕೊಡಿ, ನಾನಿರುವಾಗ ನೀವು ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿ ಕೊಡಿ ಅಂತಾಳೆ ಭಾರ್ಗವಿ. ಆಗ ಗಾಯತ್ರಿ ಫೋಟೋನ ಕೊಡ್ತಾರೆ. ಅದನ್ನಾಗ ಭಾರ್ಗವಿ ಎಲ್ರಿಗೂ ತೋರಿಸ್ತಾಳೆ. ಅರ್ಜುನ್ ಆ ಫೋಟೋನ ತಗೊಂಡು ನೋಡ್ತಾನೆ. ಇವಳು ಯಾರಾದ್ರೇನು, ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಇವಳು ನಮ್ಮ ಪಾಲಿಗೆ ಸತ್ತೋಗಿದ್ದಾಳೆ ಅಂತ ಸುಮ್ಮನೆ ಇದ್ಬಿಡು ಅಂತಾರೆ ನಿರ್ಮಲಾ. ದೇವರು ದೊಡ್ಡವನು, ಇವರನ್ನ ನಮ್ಮ ಗಂಡನ ಕೈಯಿಂದ ಕಾಪಾಡ್ತಾನೆ ಬಂದಿದ್ದಾನೆ ಅಂತಾಳೆ ಭಾರ್ಗವಿ. ಗಾಯತ್ರಿ, ನೀನು ನಿಜವಾಗ್ಲೂ ಬದುಕಿದ್ಯಾ? ನನಗೆ ನಂಬೋಕ್ಕಾಗ್ತಿಲ್ಲ ಅಂತಾರೆ ಜೆ ಪಿ ಪಾಟೀಲ್. ಮೊದಲೇ ಗೊತ್ತಾಗಿದ್ದಿದ್ರೆ ಕೊಲೆ ಪ್ರಯತ್ನ ಮಾಡ್ತಿದ್ರೇನು ಅಲ್ವಾ ಮಾವ ಅಂತಾಳೆ ಭಾರ್ಗವಿ. ಭಾರ್ಗವಿ ಅಂತಾರೆ ಜೆ ಪಿ. ಭಾರ್ಗವಿ, ಮಾವನ ಹತ್ರ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ್ವೆ ಅಂತಾಳೆ ಬೃಂದಾ. ಹುಷ್, ದೊಡ್ಡ ಮನುಷ್ಯನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದನ್ನು ಮದುವೆ ಆಗಿ ಅರ್ಧದಲ್ಲೇ ಕೈ ಬಿಟ್ಟು ಇವರನ್ನು ಕೊಲೆ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಇವರು ಇರುವಾಗಲೇ ಇನ್ನೊಂದು ಮದುವೆ ಆಗಿದ್ದಾರೆ. ಇದನ್ನೆಲ್ಲ ಹೇಳೋಕೆ ನನಗೆ ಅಸಹ್ಯ ಆಗ್ತಿದೆ ಅಂತಾಳೆ ಭಾರ್ಗವಿ. ಗಾಯತ್ರಿ ದೇವಿ ಇನ್ನೂ ಬದುಕಿದಾಳ? ಇವಳು ಹೇಗೆ ನಮ್ಮ ಭಾರ್ಗವಿಗೆ ಸಿಕ್ಕಿದ್ಲು? ಇಲ್ಲೇನು ನಡೀತಿದೆ ಭಗವಂತ ಅಂತ ಯೋಚನೆ ಮಾಡ್ತಾರೆ ಶಕುಂತಲಾ. ಆಗ ಚರಣ್ ನಿಧಾನಕ್ಕೆ ನಡ್ಕೊಂಡು ಮುಂದೆ ಬಂದು, ಅಮ್ಮ ಇಷ್ಟು ದಿನ ನೀವು ಎಲ್ಲಿದ್ರಿ ಅಂತಾನೆ. ಆಗ ಅವರು ಹೆದರ್ಕೋತಾರೆ. ಹೆತ್ ಮಗನ್ನ ನೋಡಿನೂ ಅದೆಷ್ಟು ಭಯ ಪಡ್ತಿದ್ದಾರೆ ನೋಡಿ ಇವರು, ಅದೆಷ್ಟು ನೊಂದಿಲ್ಲ, ನೋವು ಪಟ್ಟಿಲ್ಲ. ಇದಕ್ಕೆಲ್ಲ ಕಾರಣ ಮಾವನೇ ಅಂತಾಳೆ ಭಾರ್ಗವಿ. ಯಾರಿಂದ ನಾನು ಇಷ್ಟು ವರ್ಷ ದೂರ ಓಡ್ ಹೋಗ್ತಿದ್ನೋ ಅವ್ರ ಎದುರುಗಡೆನೆ ಕರ್ಕೊಂಡು ಬಂದು ನಿಲ್ಲಿಸಿದ್ಯಾ? ನನಗೆ ಭಯ ಆಗ್ತಿದೆ, ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು, ನಾನು ಎಲ್ಲಾದರೂ ದೂರ ಹೊರಟೋಗ್ತೀನಿ ಅಂತಾರೆ ಗಾಯತ್ರಿ ದೇವಿ. ನೀವು ಯಾರಿಗೂ ಹೆದರ್ಕೊಂಡು ಓಡಬೇಕಾಗಿಲ್ಲ, ಇದು ನಿಮ್ಮ ಮನೆ. ಹೆದರಿಸ್ತಾನೆ ಇರ್ತಾರೆ, ಅದೇ ತಿರುಗಿ ಬಿದ್ದರೆ ತಾನಾಗೆ ಸುಮ್ಮನಾಗ್ತಾರೆ ಅಂತಾಳೆ ಭಾರ್ಗವಿ. ಇಲ್ಲ, ನಾನು ಇಲ್ಲಿಂದ ಹೊರಟೋಗ್ತೀನಿ, ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ಇಲ್ಲ ಅಂತಾರೆ ಗಾಯತ್ರಿ ದೇವಿ. ನಾನ್ಯಾಕೆ ನಿನ್ನ ಸಾಯಿಸ್ಲಿ ಗಾಯತ್ರಿ? ಅಷ್ಟಕ್ಕೂ ನೀನು ಬದುಕಿರೋ ವಿಷಯನೇ ನನಗೆ ಗೊತ್ತಿಲ್ಲ. ಶಕುಂತಲ ದೇವಿ, ನಿನಗೂ ಗೊತ್ತಲ್ವಾ ಏನು ನಡೀತು ಅಂತ? ಪೊಲೀಸ್ನವ್ರು ಬಂದು ಗಾಯತ್ರಿ ದೇವಿ ಸತ್ತೋದ್ಲು ಅಂತ ಉಂಗುರ ಕೊಟ್ಟಿದ್ದು ನಿನಗೂ ನೆನಪಿದೆ ಅಲ್ವಾ? ಗಾಯತ್ರಿ ನಿನ್ನ ಹುಡ್ಕೋದೇ ಇರೋ ಜಾಗನೇ ಇಲ್ಲ. ಪೊಲೀಸ್ ಎನ್ಕ್ವೈರಿ ನಡೆಸಿದ್ರು, ನೀನು ಸತ್ತೋದೆ ಅಂತ ಅವ್ರು ಹೇಳಿದರು. ಆದರೆ ಅವ್ರು ಇಷ್ಟು ದೊಡ್ಡ ಸುಳ್ಳನ್ನು ಯಾಕೆ ಹೇಳಿದರು? ನೀನು ಸತ್ತೋದೆ ಅಂತ ಅವ್ರು ಹೇಳಿದಾಗ ನನ್ನ ಜೀವನೇ ನಿಂತು ಹೋಗಿತ್ತು ಗಾಯತ್ರಿ. ನಿಜವಾಗ್ಲೂ ನೀನು ಬದುಕಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ನೋಡು, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಐ ಪ್ರಾಮಿಸ್, ನಿಮ್ಮ ಈ ಪರಿಸ್ಥಿತಿಗೆ ನಾನು ಕಾರಣ ಅಲ್ಲ ಅಂತಾರೆ ಜೆ ಪಿ. ಸುಳ್ಳು ಹೇಳ್ತಿದ್ದೀರಾ ಜೆ ಪಿ? ಸುಳ್ಳು ಹೇಳಬೇಡ ಅಂತಾರೆ ಗಾಯತ್ರಿ. ನಾನು ಯಾಕೆ ಸುಳ್ಳು ಹೇಳಿ ಗಾಯತ್ರಿ ಅಂತಾರೆ ಜೆ ಪಿ. ಮಾವ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇವರು ನೀವು ತಾಳಿ ಕಟ್ಟಿರೋ ಹೆಂಡತಿ, ನಿಮ್ಮ ಧರ್ಮದ ಪತ್ನಿ ಅಂತಾಳೆ ಭಾರ್ಗವಿ. ಏನು ನಡೀತಿದೆ ಇಲ್ಲಿ? ನನ್ನ ಕೈಲಿ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ನನ್ನ ಸಂಸಾರ ಸರಿ ಹೋಗ್ತಿದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ಹಾದಿ ತಪ್ತಿದೆಯಲ್ಲ. ಹೊರಟೋಗಿರೋಳು ಮನೆ ಎದುರಿಗೆ ಬಂದು ನಿಂತಿದ್ದಾಳೆ ಅಂದರೆ ಜೆ ಪಿ, ನೀವು ನನ್ನ ನಂಬಿಸಿ ಮೋಸ ಮಾಡಿದ್ದೀರಾ. ಅವತ್ತಿಂದ ಇವತ್ತಿನವರೆಗೂ ಮೋಸ ಮಾಡ್ತಾನೆ ಇದ್ದೀರಾ ಅಂತಾರೆ ನಿರ್ಮಲಾ. ನೋ ಅಂತಾರೆ ಜೆ ಪಿ. ಭಾರ್ಗವಿ, ನಿಂದ್ಯಾಕೋ ಜಾಸ್ತಿ ಆಯಿತು. ಚೆನ್ನಾಗಿರೋ ಸಂಸಾರದಲ್ಲಿ ಹುಳಿ ಹಿಂಡೋಕಂತಾನೆ ಈ ಹೆಂಗಸನ್ನ ಕರ್ಕೊಂಡು ಬಂದ್ಯಾ? ನಿನಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ. ಪೊಲೀಸ್ನವರಿಗೆ ಫೋನ್ ಮಾಡ್ತೀನಿ ಇರು, ಅವ್ರು ಬಂದು ವಿಚಾರಿಸ್ಕೋತಾರೆ ಅಂತಾಳೆ ಸಾಕ್ಷಿ. ಧಾರಾಳವಾಗಿ ಫೋನ್ ಮಾಡಿ ಪೊಲೀಸ್ನವ್ರು ಬಂದರೆ ಅವರು ಮೊದಲು ಕರ್ಕೊಂಡು ಹೋಗೋದು ಮಾವನೇ. ಏನು ಮಾವ, ನ್ಯಾಯ ಕೊಡಿಸುವಂಥ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ದೀರಾ? ನೀವೇ ಇಂಥ ಅನ್ಯಾಯ ಮಾಡ್ಬೋದಾ? ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಬ್ಬರಿಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದೀರಾ, ಇದು ತಪ್ಪಲ್ವಾ? ಇಬ್ಬರಿಗೂ ಈ ಥರ ಅನ್ಯಾಯ ಮಾಡೋಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಇವರಿಗೆ ಆಗಿರೋ ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಿಸ್ತೀನಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ನೀವು ಇಬ್ಬರಿಗೂ ಹೀಗೆ ಮೋಸ ಮಾಡೋಕ್ಕೆ ನಿಮಗೆ ಹೇಗೆ ಮನಸ್ಸು ಬಂತು ಮಾವ ಅಂತಾಳೆ ಭಾರ್ಗವಿ. ಹಾಗೇಂದ್ರೇನು? ಇವಳನ್ನು ಇಲ್ಲೇ ಇರಿಸ್ಬೇಕು ಅಂತ ನಾನು ನೋಡು ಭಾರ್ಗವಿ, ಇನ್ನು ಒಂದೇ ಒಂದು ನಿಮಿಷ ಅಷ್ಟರಲ್ಲಿ ಅವಳು ಇಲ್ಲಿಂದ ಆಚೆ ಹೋದರೆ ಸರಿ, ಇಲ್ಲ ಏನಾಗುತ್ತೋ ನನಗೆ ಗೊತ್ತಿಲ್ಲ ಅಂತಾರೆ ನಿರ್ಮಲಾ. ಇವರು ಎಲ್ಲಿಗೂ ಹೋಗಲ್ಲ, ಇಲ್ಲೇ
ಇದೇ ಮನೇಲೇ ಇರ್ತಾರೆ. ನಿಜವಾಗ್ಲೂ ನಡೆದಿದ್ದೇನು ಅಂತ ತಿಳ್ಕೊಳ್ಳೋವರೆಗೂ ಇವರು ನಮ್ಮ ಜೊತೆನೇ ಇರ್ತಾರೆ ಅಂತಾಳೆ ಭಾರ್ಗವಿ. ಭಾರ್ಗವಿ, ನಮ್ಮ ಊಹೆಗೂ ಮೀರಿದ್ದು ಏನಾದರೂ ಇರ್ಬೋದಲ್ವಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಾನೆ ಅರ್ಜುನ್. ಹೌದು, ಆ ನಿಜನ ಪತ್ತೆ ಹಚ್ಚೋಕೆ ಇವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಬನ್ನಿ ಅಮ್ಮ ಅಂತ ಭಾರ್ಗವಿ ಗಾಯತ್ರಿ ಒಳಗಡೆ ಕರ್ಕೊಂಡು ಬರ್ತಾಳೆ. ಈಚೆ ನಿರ್ಮಲಾ JP ಮತ್ತು ನಿರ್ಮಲಾ ಇರೋ ಫೋಟೋನ ಕೆಳಗಡೆ ಬಿಸಾಕಿ ಅದು ಒಡೆದೋಗುತ್ತೆ. ನೀನೇ ಚಿನ್ನ ರನ್ನ ಅಂತ ಈಗ ನಿಮ್ಮ ಮೊದಲನೇ ಹೆಂಡ್ತಿನ ಕರ್ಕೊಂಡು ಬಂದಿದ್ದೀರಾ ಅಲ್ವಾ ಅಂತಾರೆ ನಿರ್ಮಲಾ. JP, ಗಾಯತ್ರಿ ಬದುಕಿಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳಿದೆ ಅಲ್ವಾ ಅಂತಾರೆ ಶಕುಂತಲಾ. ನೀವೇ ಮುಚ್ಚಿಟ್ಟಿರೋ ಸತ್ಯ ನಿಮ್ಮ ಕಣ್ಣು ಎದುರುಗಡೆನೆ ಬಂದು ನಿಂತಿರೋದು ಸಹಿಸ್ಕೊಳ್ಳೋಕೆ ಆಗ್ತಿಲ್ವಾ ಅಂತಾಳೆ ಭಾರ್ಗವಿ. ನಾನು ಯಾವ ಸತ್ಯನೂ ಮುಚ್ಚಿಟ್ಟಿಲ್ಲ ಅಂತಾರೆ JP. ಯಾವ ಸತ್ಯನೂ ಮುಚ್ಚಿಟ್ಟಿಲ್ಲ ಅಲ್ವಾ, ಹಾಗಿದ್ರೆ ನೀವು ಮತ್ತೆ ಯಾಕೆ ದೂರ ಆಗಿದ್ರಿ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು